ಹಲೋ ಹಾಯ್ ಗೈಸ್. ಗೆಣ್ಣು ಮಾಡುವ ವಿಧಾನ. ನಾನು ಆಗಲೇ ತಪ್ಪಲೆಗಳಿಗೆ ಹಾಲು ಹಾಕ್ಬಿಟ್ಟಿದ್ದೀನಿ. ಇದನ್ನು ಹಿಂಗೆ ಕಾಯಿಸ್ತಾ ಅದು ಒಡೊಡಕ್ಲು ಮೊಸರು ಥರ ಇದೆಯಲ್ಲ, ಅದೆಲ್ಲ ಫುಲ್ಲು ಕರಗಬೇಕು. ಆ ಥರ ಮಾಡಬೇಕು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ kg ಕಡಲೆ ಬೀಜ, ಅರ್ಧ kg ಅವಲಕ್ಕಿ, ಅರ್ಧ kg ಕಡಲೆ, ಅರ್ಧ kg ರವೆ, ಬೆಲ್ಲ 3/4 kg ತಗೊಂಡಿದ್ದೀನಿ. ಯಾಕೆಂದರೆ 2.5 ಲೀಟ್ರ್ ಇದೆ ಹಾಲು, ಅದಕ್ಕೋಸ್ಕರ. ಕಡಲೆ ಬೀಜನೂ ಮತ್ತು ರವೆ ಹುರ್ಕೊಬೇಕು. ಫುಲ್ಲು ಗೋಲ್ಡ್ ಬರೋ ತನಕ ಹುರ್ಕೊಬೇಕು. ನೋಡಿ, ಕಡಲೆ ಬೀಜ ಹುರಿತಾ ಇದ್ದೀನಿ. ಬ್ರೌನ್ ಕಲರ್ ಬರೋ ತಕ್ಕನೇ ಹುರಿಬೇಕು. ಹಂಗೆ ಇಲ್ಲಿ ಹಾಲು ಬೇರೆ ಇಕ್ಕಿದ್ವಿ, ಹಾಲು ಒಡೆದೈತೆ ಅಂತ ನೋಡಬೇಕು. ರವೆನ ಇದರಲ್ಲಿ ಹುರ್ಕೊಬೇಕು. ಸಣ್ಣ ಲೋ ಫ್ಲೇಮಲ್ಲಿ ಕಡಿ. ಇದಕ್ಕೆ ಹಂಗೆ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಆವಾಗಲೇ ತೋರ್ಸೋಕ್ಕಾಗಲಿಲ್ಲ ಹಾಕದ. ಲೋ ಫ್ಲೇಮಲ್ಲಿ ಹುರ್ಕೊಂಡಿದ್ದಾಯಿತು. ಕಡಲೆ ಬೀಜ ಸಿಪ್ಪೆ ತಕ್ಕೊಂಡು ಮಡಿಕೊಬೇಕು. ಕೊಬ್ಬರಿನೂ ತುರ್ಕೊಂಡು ಸಣ್ಣ ಮಡಿಕೊಬೇಕು, ತರಿಯಾಗಿ. ಬಿಳೆ ಎಳ್ಳು ಇಷ್ಟ ಇರೋರು ಹಾಕೊಂಡು ತಿನ್ಬೋದು, ಇಲ್ಲಂತ ಏನು ಬೇಡ. ನನಗೆ ಇಷ್ಟ, ಅದಕ್ಕೆ ಹಾಕ್ತಾಯಿದ್ದೀನಿ. ಏಲಕ್ಕಿ ಪೌಡರ್, ಮೊಸರು ಇದ್ದಂಗೆ ಇದ್ದಿದ್ದು ನೋಡ್ರಿ, ಹಾಲಾದಂಗೆ ಆಗಿದೆ. ಚೆನ್ನಾಗಿ ಕಾಯಿಸ್ಬೇಕು ಗಮ್ ಅನ್ನೋವರೆಗೂ. ಒಂದು ದೊಡ್ಡ ಬೇಸನೊಳಕ್ಕೆ ಎಲ್ಲ ಕಡಲೆ ಬೀಜ, ಅವಲಕ್ಕಿ, ರವೆ, ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಕಾಯ್ದಿದೆ ಅಂತ ನೋಡಬೇಕು. ಘಮ ಅನ್ನಂಗೆ ಹಾಲಾದಂಗೆ ಆಗಿರುತ್ತೆ. ಮೊಸರು ಇದ್ದಂಗೆ ಇರೋದು ಹಾಲಾದಂಗೆ ಆಗಿರುತ್ತೆ. ಚೆನ್ನಾಗಿ ನಿಮ್ಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕ್ಕೊಬೇಕು, ನಿಮ್ಗೆ ರುಚಿ ತಕ್ಕಷ್ಟು. ನಾನು 3/4 kg ಹಾಕಿದ್ದೀನಿ. ನೋಡಿ, ಕುಯ್ದಿದೆ. ಸಣ್ಣ ಲೋ ಫ್ಲೇಮ್ ಇಕ್ಕೊಂಡು ಸಣ್ಣದಾಗಿ ಇಕ್ಕೊಂಡು ತಿರುಗಿಸ್ಕೊಬೇಕು. ಫುಲ್ಲು ಗಟ್ಟಿ ಮಾಡಬಾರ್ದು, ಮೀಡಿಯಮ್ ಹದದಲ್ಲಿ ಮಾಡ್ಕೊಬೇಕು. ಹಂಗೆ ಒಬ್ಬರೊಬ್ಬರು ಕಡಲೆಪುರಿನೂ ಹಾಕ್ತಾರೆ. ನನಗಿಷ್ಟ ಇಲ್ಲ ಕಡಲೆಪುರಿ. ಜಾಸ್ತಿ ತೆಳ್ಳನೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು. ಸೇಮ್ ನಾವು ಉಪ್ಪಿಟ್ಟು ಹೆಂಗೆ ಮಾಡ್ತೀವೋ ಆ ರೀತಿ ಮಾಡಬೇಕು. ಚೆನ್ನಾಗಿ ವದ ಬರೋ ತನಕ ತಿರುಗಿಸ್ಬೇಕು. ಸೂಪರಾಗಿ ಬಂದೈತೆ. ನಿಮ್ಮ ಮನೆಗೂ ಟೇಸ್ಟ್ ಮಾಡಿ, ನೀವು ತಿಂದು ನೋಡಿ.